ಏಪ್ರಿಲ್ 10ನೇ ತಾರೀಕು ನಮಗೊಂದು ಗುಪ್ತ ಮಾಹಿತಿ ಮತ್ತು KSP ಅಪ್ಲಿಕೇಶನ್ ಅಲ್ಲಿ ಒಂದು ಯಮಕನಮರಡಿಯಲ್ಲಿರುವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೇಸಲ್ಲಿ ಒಂದು ಹುಡುಗಿಯನ್ನು ಅವರು ತಂದೆ ತಾಯಿನೇ ಮರ್ಡರ್ ಮಾಡಿ ಮಹಾರಾಷ್ಟ್ರದಲ್ಲಿ ಮರ್ಡರ್ ಮಾಡಿ ಕೊಲೆ ಮಾಡಿರೋದಾಗಿ ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿ ನಮಗೆ ಒಂದು ಗುಪ್ತ ಮಾಹಿತಿ ಬರ್ತದೆ. ಆ ಗುಪ್ತ ಮಾಹಿತಿ ಮೇಲೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಕೃಷ್ಣ ಪಾಟೀಲ್ ಅವ್ರ ಪರಿಚಯ ಇರೋ ಹುಡುಗಿ ಒಬ್ಬರು ಸತ್ಯವ ಎಂಬವರು ಕಾಣ್ತಾ ಇಲ್ಲ ಮತ್ತು ಅವರನ್ನು ಮರ್ಡರ್ ಮಾಡಿರಬಹುದಂದ್ರೆ ಡೌಟ್ ಮೇಲ್ಗಡೆ ಕೃಷ್ಣ ಪಾಟೀಲ್ ಎಂಬುವರು 11/4/2026 ಡೌಟ್ ಮೇಲ್ಗಡೆ ಒಂದು ಊರಲ್ಲಿ ಮಾತಾಡ್ತಾ ಇದ್ದಾರೆ. ಸತ್ಯವ ಎಂಬ ನನಗೆ ಪರಿಚಯ ಇರೋ ಒಂದು ಲೇಡಿ ಅವರನ್ನು ಕೊಲೆ ಮಾಡಿದ್ದಾರೆ ಅಂದ್ರೆ ನನಗೆ ಡೌಟ್ ಇದೆ ಅಂದ್ರೆ ಹೇಳಿ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಅದು ಮೇಲ್ಗಡೆ ಒಂದು ಮರ್ಡರ್ ಕೇಸ್ ದಾಖಲಾಗಿರುತ್ತದೆ. ಮೃತಪಟ್ಟಿರುವ ಸತ್ಯವ ಅವರು ಫೆಬ್ರವರಿ ತಿಂಗಳಲ್ಲಿ ಕೃಷ್ಣ ಪಾಟೀಲ್ ಅವ್ರ ಜೊತೆಗೆ ಎಲೋಪ್ಮೆಂಟ್ ಆಗಿರುತ್ತೆ, ಓಡಿ ಹೋಗಿರ್ತಾರೆ. ಈ ಸತ್ಯವ ಅವ್ರಕ ಆಲ್ರೆಡಿ ಮದುವೆ ಆಗಿದೆ, 4 ವರ್ಷ ಹಿಂದೆ ಇನ್ನೊಬ್ಬರ ಜೊತೆ ಮದುವೆ ಆಗಿರ್ತದೆ. ಸೊ ಮದುವೆ ಆಗಿ ನಂತರ ಅವ್ರಕ್ಕೆ 12 ವಯಸ್ಸಲ್ಲಿಯೇ ಒಂದು ಫಿಕ್ಸ್ ಆಗಿರ್ತದೆ, ಅವ್ರಕ್ಕೂ ಮದುವೆ ಮಾಡಬೇಕಂದ್ರೆ, ಅವ್ರ ಗಂಡನಕ್ಕೂ ಮದುವೆ ಮಾಡಬೇಕಂದ್ರೆ ಹಣಬರಟ್ಟಿಯಲ್ಲಿರೋರೊಬ್ಬರ ಜೊತೆ ಮದುವೆ ಆಗುತ್ತದೆ. ಅವ್ರು ಜಾಸ್ತಿ ಕುಡಿತಾ ಇದಾರೆ ಅಂದ್ರೆ ಕಂಪ್ಲೇಂಟ್. ಸೊ ಅದರಿಂದ ಫ್ಯಾಮಿಲಿ ರಿಲೇಷನ್ ಅನ್ನು ಬಿಟ್ಟು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬರ ಜೊತೆ ಅವರು ಪರಿಚಯ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಈ ಪರಿಚಯ ಮದುವೆಕ್ಕಿಂತನೂ ಪರಿಚಯ ಇದು ಫ್ಯಾಮಿಲಿ ಮೆಂಬರ್ಗೆ ಯಾರಿಗೂ ಗೊತ್ತಿರಲ್ಲ. ಅದಾದ್ಮೇಲೆ ಮದುವೆ ಆದ್ಮೇಲೂ ಗಂಡ ಜಾಸ್ತಿ ಕುಡಿತಾ ಇದ್ದಾನ, ತನ್ನನ್ನು ನೋಡ್ಕೊಳ್ತಾ ಇಲ್ಲ. ಆ ಕಾರಣದಿಂದ ಇವರು ರಿಲೇಶನ್ಶಿಪ್ ಅನ್ನು ಸ್ವಂತ ಊರಲ್ಲಿ ಇದ್ದ ಕೃಷ್ಣ ಪಾಟೀಲ್ ಎಂಬನ ಜೊತೆ ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡಿರ್ತಾರೆ. ರಿಲೇಶನ್ಶಿಪ್ ಅನ್ನು ಕಂಟಿನ್ಯೂ ಮಾಡಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫೆಬ್ರವರಿ ತಿಂಗಳಲ್ಲಿ ಇವರು ಎಲೋಪ್ಮೆಂಟ್ ಆಗುತ್ತದೆ. ಫೆಬ್ರವರಿ 14ನೇ ತಾರೀಕು ಕೃಷ್ಣ ಪಾಟೀಲ್ ಸತ್ಯವ ಅವರು ಓಡಿ ಹೋಗಿರ್ತಾರೆ. ಸೊ 2 ಕಡೆ ಯಮಕನಮರಡಿಯಲ್ಲಿ ಕೃಷ್ಣ ಪಾಟೀಲ್ ಮಿಸ್ಸಿಂಗ್ ಆಗಿದ್ದಾನಂದ್ರೆ ಕಂಪ್ಲೇಂಟ್ ಆಗುತ್ತದೆ. ರಾಯಬಾಗ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸತ್ಯವ ಅವರು ಮಿಸ್ಸಿಂಗ್ ಆಗಿರೋದು ಕಂಪ್ಲೇಂಟ್ ಆಗುತ್ತದೆ. ಸೊ ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಇವರಿಬ್ಬರು ಪತ್ತೆ ಮಾಡಿ ಕೃಷ್ಣ ಪಾಟೀಲ್ ಸ್ವಂತ ಊರಿಗೆ ಬರ್ತಾನೆ. ಸತ್ಯವ ಅವರು ನಾವು ಈಗ ಸ್ವಂತ ಊರಿಗೆ ಹೋಗೋದು ಬೇಡ ಅಂದ್ರೆ ಹೇಳಿ ಬಟ್ ಮಹಾರಾಷ್ಟ್ರ ಕಡೆ ಸಿರಿಗೋಲ್ ಕಡೆ ಕರ್ಕೊಂಡು ಹೋಗ್ತಾರೆ. ಸಮಾಧಾನ ಮಾಡ್ತೀವಿ ಅಂದ್ರೆ ಹೇಳುವಾಗ ಆಯ್ತಂದ್ರೆ ಇವರು ಹೋಗ್ತಾರೆ. ಮಹಾರಾಷ್ಟ್ರನಲ್ಲಿ ಸಿರ್ಗೋಲ್ ಮೀರಜ್ ಪಕ್ಕದಲ್ಲಿರುವ ಶಿರ್ಗೋಲ್ ಎಂದ್ರ ಗ್ರಾಮ ಹಳ್ಳಿಗೆ ಹೋಗಿ ಇವರು ಹೇಳುವವರ ಕಮ್ಯುನಿಟಿ ಇರ್ತಾರೆ, ಅಲ್ಲಿ ಟೆಂಟ್ ಹಾಕೊಂಡು ಸತ್ಯವ ಅವ್ರ ತಾಯಿ ಅಕ್ಕವ್ವ ಮತ್ತು ತಮ್ಮ ಶಾನೂರ್, ಇವರ ಚಿಕ್ಕಪ್ಪ ಪ್ರಕಾಶ್ ಭೀಮಪ್ಪ ಹಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ ಮತ್ತು ಎಲ್ಲರೂ ಒಂದು ಕಡೆ ಕ್ಯಾಂಪ್ ಮಾಡಿ ಇವರನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಮಾರ್ಚ್ 21ನೇ ತಾರೀಕು ಗಲಾಟೆ ಆಗುತ್ತದೆ. ಅವತ್ತಿನ ದಿವಸ ಅಲ್ಲಿಂದ ಮತ್ತು ಚೇಂಜ್ ಮಾಡಿಕೊಂಡು ಅರಗ್ ಪಕ್ಕದಲ್ಲಿರುವ ಅರಗ್ ಹಳ್ಳಿಗೆ ಹೋಗಿರ್ತಾರೆ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಗಲಾಟೆ ಮಾಡುವ ಸಂದರ್ಭದಲ್ಲಿ ಸತ್ಯವ ಇವ್ರಿಗೂ ಇಲ್ಲ, ನಾನು ಕೃಷ್ಣ ಪಾಟೀಲ್ ಜೊತೆನೆ ಹೋಗ್ತೀನಿ, ಈ ಮದುವೆನಲ್ಲಿ ನನಗೆ ಇಷ್ಟ ಅಲ್ಲ, ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ದೀರ ಅಂದ್ರೆ ಹೇಳಿರ್ತಾರೆ. ಸೊ ಆದ್ರೆ ಕೂಡ ಮದುವೆ ಆಗಿರೋ ಹುಡುಗಿ ನಮ್ಮನೆಯಿಂದ ಇನ್ನೊಬ್ಬರ ಜೊತೆ ಹೋಗ್ತಾರ ಇದ್ದಾರ. ಆ ಕಾರಣದಿಂದ ಎಲ್ಲರೂ ಸೇರಿ ತಾಯಿಗೆ ಗಲಾಟೆ ಆಗ್ತದೆ. ಫಸ್ಟ್ ಸತ್ಯವ ತಾಯಿಯನ್ನು ಕೆಳಗೆ ತಳ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಪ್ಪ ಆದ ಹುಡುಗಿ ಸತ್ಯವ ಅವರ ಚಿಕ್ಕಪ್ಪ ಆದ ಪ್ರಕಾಶ್ ಭೀಮಪ್ಪ ಹೆಲವರು, ಅಣ್ಣನ ಶಾನೂರ್ ಸದಾಶಿವ ಹೆಲವರು ಮತ್ತು ಅಕ್ಕನ ಗಂಡ ಕಲ್ಲಪ್ಪ 3 ಜನ ಸೇರಿ ಫೋರ್ಸ್ಫುಲ್ ಆಗಿ ಪಾಯ್ಸನ್ ಅನ್ನು ಕೊಟ್ಟಿರೋದು ಕಂಡು ಬಂದಿರ್ತದೆ. ಪಾಯ್ಸನ್ ಅನ್ನು ಕೊಟ್ಟು ಒಂದು ಅರ್ಧ ತಾಸಲ್ಲಿ ಅವತ್ತು ರಾತ್ರಿ ಡೆತ್ ಆಗ್ತಾರೆ. ತಕ್ಷಣ ಅಲ್ಲಿ ಹತ್ತಿರ ಇರುವ ಮಶಾನಕ್ಕೆ ಹೋಗಿ ಬೆಂಕಿ ಹಾಕಿ ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಇದಕ್ಕೆ ಪಕ್ಕದಲ್ಲಿ ಹಳ್ಳಿಯವರ ಸಹಕಾರ ತಗೊಂಡು ಬಾಡಿಯನ್ನು ಕೂಡ ಸುಟ್ಟಿರ್ತಾರೆ. ಸೊ ಉಳಿದವರಿಗೆ ಏನಂದ್ರೆ ಹೇಳಿರ್ತಾರೆ, ಇವ್ರಿಗೆ ಲೋ ಬಿ ಪಿ ಆಗಿದೆ, ಲೋ ಬಿ ಪಿ ಆಗಿರೋದ್ರಿಂದ ಡೆತ್ ಆಗಿರೋದಾಗಿ ಸುತ್ತಮುತ್ತ ಇರೋವರೆಗೂ ಮತ್ತು ಯಮಕನಮರಡಿಯಲ್ಲಿ ಇರುವ ರಿಲೇಟಿವ್ಸ್ಗೆ ಹೇಳಿರ್ತಾರೆ. ಸೊ ಊರಿನವ್ರಿಗೆ ಡೌಟ್ ಇದ್ರೂ ಕೂಡ ಯಾವುದು ಮಾಹಿತಿ ನೀಡಿರುವುದಿಲ್ಲ. ಬಟ್ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಇವ್ರಿಗೆ ಲೋ ಬಿ ಪಿ ಆಗುತ್ತೆ, ಇದಕ್ಕೇನು ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಯಾವುದು ಇರುವ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ಕಾಯಿಲೆಗಳು ಯಾವ್ದು ಇರೋದು ಬರ ಕಂಡು ಬಂದಿಲ್ಲ. ಅವ್ರ ತಾಯಿ ಸತ್ಯವ ಅವ್ರ ತಾಯಿ ಅಕ್ಕವ್ವ ಅವರು ಅವತ್ತು ರಾತ್ರಿ ಏನೇನಾಗಿದೆ ಸಂಪೂರ್ಣವಾಗಿ ಆಗಿರೋದ್ರ ಬಗ್ಗೆ ನಮಗೆ ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ವಿಚಾರಣೆ ನಡೀತಾ ಇದೆ.
ಈಗ ಅರಗ್ ಹಳ್ಳಿಯಲ್ಲಿ ಇದು ಕೊಲೆ ಆಗಿರೋದು ಕಂಡು ಬಂದಿರ್ತದೆ. ಮಹಾರಾಷ್ಟ್ರನಲ್ಲಿ ಸಂಪೂರ್ಣವಾಗಿ ಕೊಲೆ ಪ್ರಯತ್ನ, ಕೊಲೆ ಎಲ್ಲ ಕೂಡ ಅಲ್ಲಿನೇ ಆಗಿರೋದು ಕಂಡು ಬಂದಿರ್ತದೆ. ಯಮಕನ್ ಮರಡಿ ನೇಟಿವ್ ಇರೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಇರೋ ಯಾರೋ ಒಬ್ಬರಿಗೆ ಏನೋ ಆಗುತ್ತಂದ್ರೆ ಅದು ಬೇರೆ ಕಡೆ ಆಗುತ್ತಂದ್ರೆ ಕೂಡ ಅದಕ್ಕೆ ಬೇಸಿಕ್ ಜವಾಬ್ದಾರಿ ನಮಗೂ ಕೂಡ ಇರ್ತದೆ. ಸೊ ಎಲ್ಲಿಯೇ ಆಗುತ್ತಂದ್ರೆ ಕೂಡ ಆ ಸಂದರ್ಭದಲ್ಲಿ ನಾವು ಬಿಡಲ್ಲ. ಅದಕ್ಕಾಗಿ ನಮ್ಮ ಯಮಕನ್ ಮರಡಿ ಇನ್ಸ್ಪೆಕ್ಟರ್ ಜಾವೇದ್ ಅವರು ಕೂಡ ತಕ್ಷಣ FIR ಅನ್ನು ತಗೊಂಡು ಅಲ್ಲಿ ಸ್ಥಳಕ್ಕೆ ಹೋಗಿ ವಿಚಾರಣೆ ಮಾಡಿ ಆರೋಪಿಗಳ 3 ಜನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳ ಪ್ರಕಾಶ್ ಇವನು ಚಿಕ್ಕಪ್ಪ ಆಗಬೇಕಾಗುತ್ತದೆ. ಸತ್ಯ ಅವರ ತಂದೆ ಸುಮಾರು ಒಂದು 15-20 ವರ್ಷ ಹಿಂದೆನೆ ತೀರಿ ಹೋಗಿರ್ತಾರೆ. ಅದಾದ್ಮೇಲೆ ಈ ಪ್ರಕಾಶ್ ಎಂಬವನೇ ಈ ಮನೆಯನ್ನು ನೋಡ್ಕೊಳ್ತಾನೆ. ಸತ್ಯವಾಗ ಒಟ್ಟು 3 ಅಕ್ಕ, 1 ಅಣ್ಣ ಇದ್ದಾರೆ. ಸೊ ಅದರಲ್ಲಿ ಒಂದು ಅಕ್ಕನ ಗಂಡ ಕಲ್ಲಪ್ಪ ಅವನು ಕೂಡ ಸೇರಿ ಕೊಲೆ ಮಾಡಿರ್ತಾನೆ. ಶಾನೂರ್ 1 ಅಣ್ಣ, ಇವನು ಸೇರಿ ಈ ಕೊಲೆಯನ್ನು ಮಾಡಿರೋದು ಕಂಡು ಬಂದಿರ್ತದೆ. ಈ ಕೊಲೆಯಲ್ಲಿ ಇನ್ನು ಬೇರೆ ಯಾರು ರಿಲೇಟಿವ್ ಯಾರು ಭಾಗವಹಿಸಿದ್ದಾರೆ ಎಂಬುದ್ರ ಬಗ್ಗೆನೂ ಕೂಡ ವಿಚಾರಣೆ ನಡೀತಾ ಇದೆ. ಆಲ್ರೆಡಿ 3 ಜನ ಆರೋಪಿಗಳ ಬಂಧನ ಮಾಡಿದೀವಿ. ಕೇಸ್ ಅಲ್ಲಿಯೇ ಆಗಿರೋದ್ರಿಂದ, ಮಹಾರಾಷ್ಟ್ರದಲ್ಲಿಯೇ ಸಂಪೂರ್ಣ ಆಗಿರೋದ್ರಿಂದ ಕೇಸನ್ನು ಕೂಡ ಈಗ ಮಹಾರಾಷ್ಟ್ರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತದೆ.